ಇಲ್ಲೇ ಡ್ರಾ ಇಲ್ಲೇ ಬಹುಮಾನ. ನಿನ್ನೆ ಕೂಡ ನೀವು ನೋಡಿದ್ರಿ ಮುಖ್ಯಮಂತ್ರಿಯ ಕ್ಷೇತ್ರದಲ್ಲಿ ಕಳೆದ 4 ವರ್ಷಗಳಿಂದ ಯಾವ ರೀತಿ ಒಂದು ರೀತಿಯಲ್ಲಿ ಬಹಿಷ್ಕಾರ ಹಾಕಲಾಗಿತ್ತು. ನಾವು ಸುದ್ದಿ ಮಾಡಿದ ನಂತರ ಕೇವಲ 4 ಗಂಟೆ ಒಳಗಾಗಿ ಎಲ್ಲರನ್ನು ಕರೆಸಿ ಪ್ರಾಬ್ಲಮ್ ಸಾಲ್ವ್ ಆಯಿತು. ಅದನ್ನು ಪ್ರತಿಯೊಬ್ಬರು ಮಾಡಬೇಕು. ಅದರ ಜೊತೆಗೆ ಒಂದು ಮಾತನ್ನು ಹೇಳ್ತಾ ಇದ್ದೀನಿ, ಅತಿ ಹೆಚ್ಚು ಈ ಬಹಿಷ್ಕಾರಕ್ಕೆ ಒಳಗಾಗುವಂಥವ್ರು ಎಲ್ಲ ಕೆಳ ಜಾತಿಯವರು ಅಂತ. ಅಂದರೆ ನಾನು ಜಾತಿ ಅಂತಂದರೆ ಕೆಳ ಮೇಲ ಅಂತ ಹೇಳಿದೆ ಅಂತ ಅಂದ್ಕೋಬೇಡಿ. ನಾವೇನು ಸಿಸ್ಟಮ್ಯಾಟಿಕ್ ಆಗಿ ಮತ್ತೊಬ್ಬರಿಗೆ ತಿಳಿಸೋದಕ್ಕಾದರೂ ಇಟ್ಕೊಂಡಿದ್ದೀವಿ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ನಮ್ಮಲ್ಲಿ 36 SC MLAಗಳಿದ್ದಾರೆ. 36 SC MLAಗಳು, BJP ಕಾಂಗ್ರೆಸ್ ಎಲ್ಲ ಸೇರಿ. 16 ST MLAಗಳಿದ್ದಾರೆ. 51 ಆಯಿತು. 20%. ಯಾವತ್ತಾದರೂ ನಮಗೆ ಬರಬೇಕಾದ ದುಡ್ಡಿಗಾಗಿ, ನಮಗೆ ಬರಬೇಕಾದ ಸವಲತ್ತುಗಳಾಗಿ ನೀವು ಯಾವತ್ತಾದರೂ ಒಂದು ಸೇರಿದ್ದೀರಾ? ಒಮ್ಮೆ ಸೇರಿ ತೋರಿಸಪ್ಪ ನನಗೆ. ನಿನ್ನೆ ನಾವು ಮಾಡಿದ ಸುದ್ದಿ ಕೂಡ ಹೇಗಿತ್ತು ಅಂತಂದರೆ, ಒಬ್ಬ ಜಾತಿಯವ, ಅದೇ ಜಾತಿಯವನ ದೊಡ್ಡವನು, ಅವನಿಗೆ ಬಹಿಷ್ಕಾರ. ಮತ್ತು ನೀವು ಯಾರನ್ನು ಬೈತೀರಿ? ಜಾತಿ ಮೇಲೆ ಕೀಳು ಅಂತೇಳಿ. ಜಾತಿ ಮೇಲೆ ಕೀಳು ಅಂತ ಯಾವಾಗ ಬರುತ್ತೆ ಹೇಳಿ? ಸಮಾಜದಲ್ಲಿ ಉನ್ನತ ಜಾತಿ ಅಂತ ಅಂದ್ಕೊಂಡವನು ಇನ್ನೊಂದು ಜಾತಿಯವರನ್ನು ಭಾಳ ತಾರತಮ್ಯದಿಂದ ನೋಡೋದನ್ನು ನಾವು ಆ ಥರ ಕರಿತೀವಲ್ವಾ? ಮೊನ್ನೆ ಮಾಡಿದ ಸ್ಟೋರಿ ಹೆಂಗಿತ್ತು ಅಂದರೆ, ನಿನ್ನೆ ಮಾಡಿದ ಸ್ಟೋರಿ ಸೇಮ್ ಜಾತಿ ಇಬ್ಬರು ಕೂಡ. ಬಹಿಷ್ಕಾರ ಹಾಕಿದವನು ಸೇಮ್ ಜಾತಿ, ಹಾಕಿಸ್ಕೊಂಡವನು ಸೇಮ್ ಜಾತಿ. ನಿಮಗೆ ಯಾವುದ್ರಲ್ಲಿ ಹೊಡಿಬೇಕು? ನಿಮಗೆ ಯಾವುದ್ರಲ್ಲಿ ಹೊಡಿಬೇಕು? ನಿಮಗಾಗಿದ್ರೆ ನೈತಿಕತೆ ಇದೆಯಾ ಮತ್ತೊಬ್ಬರ ಬಗ್ಗೆ ಹೇಳೋದಕ್ಕೆ? ಇಲ್ವಲ್ಲ. ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಅಂಬೇಡ್ಕರ್ ಅವರೊಂದು ಮಾತನ್ನು ಹೇಳಿದರು, ನಿಮಗೆ ಆರ್ಥಿಕವಾಗಿ ನೀವು ಸದೃಢರಲ್ವಾ, ಸಾಮಾಜಿಕವಾಗಿ ನೀವು ಸದೃಢರಲ್ವಾ, ಆಮೇಲೆ ಯಾವುದರಲ್ಲೂ ನೀವು ಸದೃಢರಲ್ವಾ, ನಿಮಗಿರೋದು ಒಂದೇ, ಒಂದು ಹುಲಿಯ ಹಾಲು ಸಿಗತ್ತೆ. ಆ ಹುಲಿಯ ಹಾಲು ಕುಡಿದ್ರೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಅಂತಸ್ತು ಎಲ್ಲೋ ಜಾಸ್ತಿ ಆಗಿಬಿಡುತ್ತೆ. ಏನದು ಹುಲಿಯ ಹಾಲು? ಶಿಕ್ಷಣ. ಸರ್ಕಾರಗಳು ಫ್ರೀ ಕೊಡ್ತವೆ. ಆಮೇಲೆ ನೀವು ವೆಲ್ ಬ್ರಿಲಿಯಂಟ್ ಆಗಿದ್ದರೆ, ನಿಮಗೆ ಈಗ ಮನಮೋಹನ್ ಸಿಂಗ್ ಅವರ ಸ್ಟೋರಿ ನೀವು ಓದಿರ್ಬೋದು. ಮನಮೋಹನ್ ಸಿಂಗ್ ಇಡೀ ಜೀವಮಾನದ ಎಲ್ಲ ಡಾಕ್ಟ್ರೇಟ್, ಮತ್ತೊಂದು ಆಕ್ಸ್ಫರ್ಡ್, ಮತ್ತೊಂದು ಎಲ್ಲವೂ ಕೂಡ ಏನು ಮಕ್ಕಳಿಗೆ ಸಿಗುವಂಥ ಇದರಲ್ಲಿ ಕಲ್ತಿದ್ದು. ಎಲ್ಲ ವ್ಯವಸ್ಥೆಗಳು ಸಿಗುತ್ತೆ ನಿಮಗೆ. ಸೊ ಹಾಗಿರುವಾಗ ಸೂಪರ್ 3ಯಲ್ಲಿ ನಾವು ಪ್ರತಿ ಸಲ ಕೂಡ ಇಂಥ ಸುದ್ದಿಗಳನ್ನೇನು ತರ್ತೀವಿ, ಆ ಸಮಸ್ಯೆಗೆ ಪರಿಹಾರ ಹುಡುಕೋ ತನಕ ನಮ್ಮ ಹೋರಾಟ ಮುಂದುವರಿಯುತ್ತೆ. ಈಗ ಒಂದು ಯಮನೂರಿನ ಕತೆ. ಯಮನೂರು, ಅಬಾಬಾಬಾಬಾ, ಹೆಸರು ಹೆಂಗಿಟ್ಟಿದ್ದಾರೆ ನೋಡಿ, ಯಮನೂರು. ಅದೇ ನಾನು ಹೇಳಿದ್ದು, ಸ್ಕಾಲರ್ಶಿಪ್ ಅಲ್ಲೇ ಕಲ್ತಿದ್ದು ಅಂತ ಮನಮೋಹನ್ ಸಿಂಗ್ ಅವರು. ನೀವು ಒಳ್ಳೆ ಬ್ರಿಲಿಯಂಟ್ ಆಗಿದ್ದರೆ ಸ್ಕಾಲರ್ಶಿಪ್ ಕೊಡ್ತಾರೆ ಹೆಚ್ಚೆಚ್ಚು ಕಲಿಯೋದಕ್ಕೆ. ಯಮನೂರಿನಲ್ಲಿ ಕುಡಿಯುವ ನೀರೇ ಯಮನಾಗಿದ್ದಾನೆ. ಈ ಗ್ರಾಮಕ್ಕೆ ಸಪ್ಲೈ ಆಗ್ತಾ ಇದೆ ಡರ್ಟಿ ವಾಟರ್. ಜನರಿಗೆ ಮಣ್ಣು, ಕಡ್ಡಿ, ಕಸದ ನೀರೇ ಗತಿಯಂತೆ. ಜನರಿಗೆ ಮಣ್ಣು, ಕಡ್ಡಿ, ಕಸದ ನೀರೇ ಗತಿಯಾಗಿದೆ. ಯಾಕಿಂಗೆ? ಯಾವುದೇ ಕಾಂಜಿ ಪಿಂಜಿ ಫಂಕ್ಷನ್ಗೂ ಕೂಡ ಈಗ ಬಿಸ್ಲರಿ ವಾಟರ್ ಕೊಡ್ತಾರೆ, ಆಯಿತಾ? ಆಮೇಲೆ ಮನೆಗೆ ನಲ್ಲಿ ನೀರು ಕೊಡಬೇಕು ಅಂತೇಳಿ ಪ್ರಧಾನಮಂತ್ರಿಗಳ ಆಸೆ ಇದೆ. ರಾಜ್ಯ ಸರ್ಕಾರಗಳ ಕೆಲವು ಯೋಜನೆಗಳಿದೆ. ಸ್ವಲ್ಪ ಲೇಟ್ ಆಗ್ಬೋದು, ಆದರೆ ಕಸ ಕಡ್ಡಿ ಇರುವಂಥ ನೀರು ಕೊಡಬೇಡಿ ಅಂತಿಲ್ಲ. 2011ರಲ್ಲಿ ನಾವು ಸುಪ್ರೀಂ ಕೋರ್ಟ್ಗೆ ಕರ್ನಾಟಕ ಸರ್ಕಾರ ಒಂದು ಅಫಿಡವಿಟ್ ಸಲ್ಲಿಸಿದೆ. ಏನು ಗೊತ್ತಾ? ನಾವು 25 ಲೀಟರ್ ಶುದ್ಧ ಕುಡಿಯುವ ನೀರನ್ನು ಪ್ರತಿಯೊಂದು ಕುಟುಂಬಕ್ಕೂ ಕೊಡ್ತಾ ಇದ್ದೀವಿ ಅಂತೇಳಿ. ಪ್ರತಿಯೊಂದು ಕುಟುಂಬಕ್ಕೂ 25 ಲೀಟರ್ ಶುದ್ಧ ಕುಡಿಯುವ ನೀರು ಕೊಡ್ತಾ ಇದ್ದೀವಿ ಅಂತೇಳಿ 2011ರಲ್ಲಿ ಅಫಿಡವಿಟ್ ಹಾಕಿದ್ದೀವಿ. ನಮ್ಮ ಶಾಲೆಗಳಲ್ಲಿ ಹೆಣ್ಮಕ್ಕಳಿಗೆ ಒಳ್ಳೆ ಶೌಚಾಲಯ ಕೊಡ್ತಾ ಇದ್ದೀವಿ, ಒಳ್ಳೆ ಶುದ್ಧ ನೀರು ಕೊಡ್ತಾ ಇದ್ದೀವಿ ಅಂತೇಳಿ ಅಫಿಡವಿಟ್, ಪ್ರಮಾಣ ಪತ್ರ. ಅದೇನಾದ್ರು ಸರ್ಕಾರ ಯಾರಾದರೂ PL ಹೋದರೆ ಸರ್ಕಾರಕ್ಕೆ ಚೀಮಾರಿ ಹಾಕತ್ತೆ ಕೋರ್ಟು. ಈಗ ನೋಡಿದರೆ ಕಸ ಕಡ್ಡಿ. ಅದನ್ನು ನೋಡಿದರೆ ಆ ಗ್ರಾಮದ ಜನಕ್ಕೆ ಭಯ ಶುರುವಾಗುತ್ತೆ. ಹೀಗಾಗಿ ಅವರು ಯಾರೂ ಆ ಊರಿಗೆ ಬರೋದೇ ಇಲ್ಲ, ನೆಂಟರಂತೂ ಸುಳಿಯೋದಿಲ್ಲ. ಕಾರಣ ನೀರು ಆ ಥರ ಇದೆ. ಒಂದು ನೀರಿಗಾಗಿ ನಾವು ಸುದ್ದಿ ಮಾಡ್ತಾ ಇದ್ದೀವಿ. ಮತ್ತೊಂದು ಕಡೆ ಮಂಗಳ ಗ್ರಹಕ್ಕೆ ತಲುಪಿದ್ದೀವಿ. ಬನ್ನಿ ಈ ಸ್ಟೋರಿ ನೋಡಿ. ಯಮನೂರಲ್ಲಿ ನೀರಿನ ಭಯ. ಈ ನೀರು ಕುಡಿದ್ರೆ ರೋಗ ಪಕ್ಕ. ಆಸ್ಪತ್ರೆ ಸೇರ್ತಿದ್ದಾರೆ ಇಲ್ಲಿನ ಜನ.
ಮನೆಗಳಿಗೆ ನಲ್ಲಿಯಲ್ಲಿ ನೀರು ಬರ್ತಿದೆ ಅನ್ನೋ ಪದ ಕಿವಿಗೆ ಬೀಳ್ತಿದ್ದಂಗೆ ಖುಷಿ ಆಗ್ಬೇಕು. ಆದ್ರೆ ಇಲ್ಲಿನ ಜನ ನೀರು ಅಂದ್ರೆ ಸಾಕು ಭಯ ಪಡ್ತಿದ್ದಾರೆ. ಯಾಕೆ ಗೊತ್ತಾ? ಬರುತ್ತಿರೋ ಈ ನೀರು ವಿಷ ವಿಷ ವಿಷ. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಯಮನೂರಿನಲ್ಲಿ. ಹೌದು, ಇಲ್ಲೊಮ್ಮೆ ನೋಡಿ, ಪಾತ್ರೆ, ಬಕೆಟ್, ಡ್ರಮ್ ಎಲ್ಲದರಲ್ಲಿಯೂ ಕಲುಷಿತ ನೀರು, ಜೊತೆಗೆ ಕಸ ಕಡ್ಡಿ, ಮಣ್ಣು. ಇಲ್ಲಿ 2 ದಿನಕ್ಕೊಮ್ಮೆ ಮನೆಗಳಿಗೆ ಇಂತಹ ನೀರೇ ಬರುತ್ತಿದೆ. ಅನಿವಾರ್ಯವಾಗಿ ಬಳಸಬೇಕಾದ, ಕುದಿಸಿ ಕುಡಿಯಬೇಕಾದ ಸ್ಥಿತಿ ಈ ಗ್ರಾಮಸ್ಥರದು. ಈ ನೀರು ಕುಡಿದು ಅದೆಷ್ಟೋ ಜನ ಆಸ್ಪತ್ರೆ ಸೇರ್ತಾ ಇದ್ದಾರೆ. ಸರ್, ಯಮನೂರು ಗ್ರಾಮದಾಗ ಸರಿ ಸುಮಾರು ಒಂದು 2 ರಿಂದ 3 ತಿಂಗಳ ಸರ್ ಈ ರೀತಿ ಕೆಂಪಗೆ ನೀರು ಬರುತ್ತೆ. ಕುಡಿಯೋಕೆ ಯೋಗಿಲ್ಲ. ಕುಡಿದ್ರು ಸಹಿತ ಏನಾಗತ್ತೆ ಅಂತಂದ್ರೆ ಅದು ಗಂಟ್ಲು ಕೆರಿದು ಆಮೇಲೆ ನೆಗಡಿ ಆಗಿ ಸರ್ಕಾರದ ದವಾಖಾನೆಗೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ. ನಾವು ಹಲವಾರು ಬಾರಿ ಹೇಳಿದ್ವಿ, ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಹೇಳಿದ್ವಿ, ಮತ್ತು ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹೇಳಿದ್ವಿ. ಅವ್ರನ್ನ ಕರ್ಕೊಂಡ್ಬಂದು ತೋರಿಸಿದ್ವಿ. ನಾವು ನೀರು ಯಾವ ರೀತಿ ಇದೆ ಅಂತಂತೆಲ್ಲ ಅಲ್ಲಿ ತುಂಬಿಟ್ಟಂಥ ನೀರು ತೋರಿಸಿದ್ವಿ. ಆಮೇಲೆ ಕೆರೆಯಿಂದ ಬರುವಂಥ ನೀರು ತೋರಿಸಿದ್ವಿ. ಇದ್ರ ಮೇಲೆ ಅವನು ಹೊರಗೆ ಹಾಕಿ ಬೇರೆ ನೀರನ್ನು ತೆಗೆದುಕೊಂಡು ಇದರಲ್ಲಿ ಬಿಡ್ರಿ ಅಂತ ಹೇಳಿದ್ವಿ. ಆದ್ರೆ ಅವ್ರು ಯಾವುದೇ ಕ್ರಮ ತಗೊಳ್ತಾ ಇಲ್ಲ. ಇನ್ನು ಈ ನೀರನ್ನ ನೋಡಿ ಯಾರು ನೆಂಟರು ಸಹ ಯಮನೂರಿಗೆ ಬರುತ್ತಿಲ್ಲವಂತೆ. ಕಲುಷಿತ ನೀರಿನ ಬಗ್ಗೆ ಗ್ರಾಮದ ಜನ ಸಾಕಷ್ಟು ಸಲ ಗ್ರಾಮ ಪಂಚಾಯಿತಿಗೆ ಮನವಿಯನ್ನ ಮಾಡಿದ್ದಾರೆ. ಯಾವುದೇ ಪ್ರಯೋಜನವಾಗಿಲ್ಲ. ಕನಿಷ್ಠ ಕುಡಿಯೋದಕ್ಕೂ ಟ್ರ್ಯಾಕ್ಟರ್ ನೀರು ಕೊಟ್ಟಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ನೀರು ಎಮ್ಮೆಗೊಡ್ಡೆ ನುಚ್ಚಾಗ್ಯಾವ್ರಿ ಸರ್. ಹ್ಞೂ ರೀ, ಎಮ್ಮೆಗೊಡ್ಡೆ ನುಚ್ಚು ಬೇರೆ ಅಲ್ಲ, ನೀರು ಬೇರೆ ಅಲ್ರಿ. ಮತ್ತು ಕೆರೆ ನೀರು ರೀ, ಅವು ಕೆರೆ ನೀರ ಬಿಡ್ತಾರೆ ರೀ. 2 ದಿನಕ್ಕೊಮ್ಮೆ ನಳ ಬಿಡ್ತಾರೆ ರೀ. ನಾವು ಪಂಚಾಯತ್ಗೆ ಹೋಗಿ ಎಲ್ಲ ಹೇಳಿದ್ರಿ, ಈ ಥರ ನೀರು ಬರ್ತೈತಿ, ನಾವು ಹೆಂಗೆ ಕುಡಿಬೇಕಂತ ಹೇಳಿದಿರಿ. ಅವ್ರು ಇದ್ರ ಮೇಲೆ ಏನು ಕ್ರಮ ತಗೋಲ್ರಿ. ಎಲ್ಲ ಬೀಗರು ಬಂದು ಬೇದಾಡಿ ಹೋಗ್ತಾರೆ. ಇಂಥ ನೀರು ನೀವು ಹೆಂಗೆ ಉಪಯೋಗ ಮಾಡ್ತೀರಿ, ಹೆಂಗೆ ಕುಡಿತೀರಿ ಅಂತ ಬೇಯ್ತಾರೆ ನಮ್ಮನ್ನು. ಇಲ್ಲಿನ ಬಹುತೇಕ ಹಳ್ಳಿಗಳಿಗೆ ನೇರವಾಗಿ ಪೈಪ್ ಲೈನ್ ಮೂಲಕ ಕುಡಿಯುವ ನೀರು ಬರೋದಿಲ್ಲ. ಇಲ್ಲಿರೋ ಬಲದಂಡೆ ಕಾಲುವೆಗೆ ಮಲಪ್ರಭಾ ಜಲಾಶಯದಿಂದ ನೀರು ಬಿಟ್ಟು ಆಯಾ ಗ್ರಾಮಗಳಲ್ಲಿರೋ ಕುಡಿಯೋ ನೀರಿನ ಕೆರೆಗಳನ್ನ ತುಂಬಿಸಿಕೊಳ್ಳುತ್ತಾರೆ. ಬಳಿಕ ಆ ಕೆರೆಯ ನೀರನ್ನ ಮೇಲೆತ್ತಿ ಓವರ್ ಹೆಡ್ ಟ್ಯಾಂಕ್ ಮೂಲಕ ಮನೆಗಳಿಗೆ ಪೂರೈಕೆ ಮಾಡುತ್ತಾರೆ. ಇಲ್ಲೂ ಇದೇ ವ್ಯವಸ್ಥೆ ಇದೆ. ಇಲ್ಲಿ ಒಟ್ಟು 21 ಎಕರೆ ವಿಸ್ತಾರದ ಕೆರೆ ಇದೆ. ನೀರು ಸಾಕಷ್ಟು ಸಂಗ್ರಹವಾಗಿದೆ. ಗ್ರಾಮ ಪಂಚಾಯಿತಿಯವರನ್ನ ಈ ಬಗ್ಗೆ ಕೇಳಿದ್ರೆ ನೀರು ಶುದ್ಧ ಮಾಡೋ ರಾಸಾಯನಿಕ ಪುಡಿ ಹಾಕುತ್ತಿದ್ದೇವೆ ಅಂತ ಹಂಗೆ ಹಿಂಗೆ ಅಂತ ಪುಂಕ್ತಾನೆ ಅವ್ರೆ. ಈ ಕಲುಷಿತ ನೀರು ಕುಡಿದು ಗ್ರಾಮದ ಜನರೆಲ್ಲ ಆಸ್ಪತ್ರೆ ಸೇರೋ ಮುನ್ನ ಎಚ್ಚೆತ್ತುಕೊಳ್ಳಿ. ಇಲ್ಲದಿದ್ರೆ ಸೂಪರ್ 3 ನಿಮ್ಮನ್ನ ಬಿಡೋ ಮಾತೇ ಇಲ್ಲ. ಟಿವಿ ಕುಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ನೀರು ಶುದ್ಧ ಮಾಡೋ ರಾಸಾಯನಿಕ ಪುಡಿ ಹಾಕುತ್ತಿದ್ದೇವೆ ಅಂತ ಹೇಳ್ತಾ ಇದ್ದಾರಂತೆ. ಆ ಹೇಳಿದವನಿಗೆ ಕುಡಿಸ್ಬೇಕು ಫುಲ್ಲು, ಅವನ ಫ್ಯಾಮಿಲಿ ಸಮೇತ. ಕುಡಿ 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 ಅಂತ. ಆಮೇಲೆ ಇದೆಲ್ಲ ದೊಡ್ಡ ಏನು ರಾಕೆಟ್ ಸೈನ್ಸ್ ಏನಲ್ಲ ಸರಿ ಮಾಡಲಿಕ್ಕೆ. ಅದಕ್ಕೇನಾದರೂ ವ್ಯವಸ್ಥೆ ಇರುತ್ತೆ. ಎಲ್ಲೋ ಲೀಕ್ ಆಗ್ತಾ ಇದೆ, ಎಲ್ಲ ಅದನ್ನು ವ್ಯವಸ್ಥೆ ಮಾಡಿದರೆ ಆಯಿತು. ಎಲ್ಲಿಂದಲೋ ಒಂದು ಕಡೆ ಲೀಕ್ ಆಗ್ತಾ ಇದೆ ಅಂದರೆ ನೀರಿಗೆ ಏನೋ ಬೇರೆ ಸೇರ್ತಾ ಇದೆ. ಓಕೆ, ಕಲುಷಿತ ನೀರು ಕುಡಿದು ಗ್ರಾಮಸ್ಥರು ಆಸ್ಪತ್ರೆ ಸೇರೋದಕ್ಕಿಂತ ಮೊದಲು ಸಂಬಂಧಪಟ್ಟವರು ಎಚ್ಚೆತ್ಕೊಂಡ್ರೆ ಓಕೆ. ನೋಡಿ ಎಂಥ ನೀರು ತೋರಿಸ್ತೀನಿ, ಒಂದೊಂದೇ ನೀರು ನೋಡಿ. ಯಮನೂರು ಹೆಸರು ಹಂಗೆ ಇದೆ ರೀ. ಯಮನೂರು ಗ್ರಾಮಸ್ಥರು ಕಂಗಾಲಾಗಿದ್ದಾರಂತೆ. ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕಿನ ಯಮನೂರು ಕುಡಿಯುವ ನೀರು. ಗ್ರಾಮ ಪಂಚಾಯತ್ಗೆ ಹಲವು ಬಾರಿ ಮನವಿ ಮಾಡಿದ್ರು, ಯೂಸ್ ನೋ ಯೂಸ್. ಮತ್ತು ಗ್ರಾಮ ಪಂಚಾಯತ್ ಯಾಕೆ ಬೇಕು? ಇಲ್ಲಿ ಗ್ರಾಮ ಪಂಚಾಯತಿದು ಯಾರ್ದು ನಂಬರ್ ಹಾಕಿಲ್ಲ ನೀವು? ಗ್ರಾಮ ಪಂಚಾಯತಿ ಅಧ್ಯಕ್ಷ ಯಾರು, ಗ್ರಾಮ ಪಂಚಾಯತಿ PDO ಯಾರು ಗೊತ್ತಾಗಬೇಕು ನಮಗೆ.